ಕೂತಾರ ಇವ್ರು. ಆ ಕಟ್ಟಿ ಮ್ಯಾಗ ಕೂತಾರ ಹೇಳ್ತಾರ ಏನ ಈ ಮಗ ಈಗ 10 ವರ್ಷದಿಂದ ಹೋಗ್ಬೇಕಾಗಿತ್ತು ನಾವು ಈಗ ಹೊಂಟ ನೋಡಕ್. ನಾವು ಮಾಡಿರ್ತಕ್ಕಂಥ ಕೃತಿಗಳನ್ನ ಅವ್ರು ಅರ್ಥ ಮಾಡ್ಕೊಂಡ ಮೇಲೆ ಅವ್ರಿಗೆ ಅನಿಸ್ತಾರ, ಅವ್ರಂತಾರ ಒಬ್ಬರು ಇದು ಹೋಗಬಾರ್ದಾಗಿತ್ತು, ಇನ್ನೂ 10 ವರ್ಷ ನಮ್ಮ ಮಧ್ಯದಲ್ಲಿ ಇರಬೇಕಾಗಿತ್ತಲ್ಲ, ಇದು ಹೋಗೋದ್ರಿಂದ ನಮ್ಮ ಬದುಕಿಗೆ ಹಾನಿ ಆಯ್ತು ಅನ್ನೋ ಹಂಗ ಮಾತುಗಳು ಬರ್ಬೇಕು. ಅದೇ ಶಾಶ್ವತವಾಗಿ ಯಾವುದೂ ಅಧಿಕಾರವೂ ಶಾಶ್ವತ ಅಲ್ಲ, ಅಂತಸ್ತು ಶಾಶ್ವತ ಅಲ್ಲ, ಐಶ್ವರ್ಯನೂ ಶಾಶ್ವತ ಅಲ್ಲ. ಮತ್ತೆ ಯಾವ್ದು ಶಾಶ್ವತ? ಶಾಶ್ವತ ಇರೋದು ನಮ್ಮ ಜೀವನದೊಳಗ ನಾವು ಏನು ಮಾಡಿದ್ವಿ ಅನ್ನೋಂಥದ್ದು ಮಾತ್ರ ಶಾಶ್ವತ ಉಳಿತೈತಲ್ಲ. ಅದಕ್ಕೆ ನಮ್ಮ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ರಾಜಕಾರಣಿಗಳಿರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು. ಈಗ ಹುಣಸಿಕಟ್ಟಿ ಅದ, ಈ ಹುಣಸಿಕಟ್ಟಿ ಇಲ್ಲಿ ನಮ್ಮಲ್ಲ ಸಂಕ್ರೇಟ್, ಇದನ್ನೊಂದು 24 ತಿಂಗಳೊಳಗೆ ಮುಗಿಸಿದ್ರ ಭಾಗದಾಗ ನೀರು ಕೊಟ್ಟಂದ್ರ ಅವ್ರು ರಿಟೈರ್ಡ್ ಆದ್ಮೇಲೆ ತಿಕ್ಕಡೆ ಹೋಗುವಂತಾಗ ಏನಂತೀರಿ? ಕರಿ ಅವ್ನು ಕರಿ 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 ಅವ್ನು ಬರೇ 24 ತಿಂಗಳದಾಗ ನೀರು ಕೊಟ್ಟ ಪುಣ್ಯಾತ್ಮ ಅವ್ನು ಕರಿ ಚಾ ಕುಡಿಸೋದು ಜರ ಏನಾರು ಮಾತಾಡೋದು. ಅವ್ನು ಇವ ಒಂದು 4-5 ವರ್ಷ ಜೀವಿಸಿದಂದ್ರ ಇಲ್ಲಿ ಹಾದು ಹೋಗುವಂತ ಈಗ ಬಂದ ನನ್ನ ಮಗ ಸತ್ತಿದ್ದ. ಇದು ಎಲ್ಲರಿಗೇನು ಹಾಕತ್ತಿದ, ಇದು ಬರೀ ರಾಜಕಾರಣಿಗಳಿಗೆ ಅಷ್ಟ ಅಲ್ಲ, ಅಧಿಕಾರಿಗಳಿಗೂ ನೋವೇ ಆಗ್ತದ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥ ನಾವೇನಿದಲ್ಲ ನಮ್ಗೆಲ್ರಿಗೇನು ಇದು ಅನ್ವಯ ಆಗ್ತದೆ. ನಮ್ದೇನಪ್ಪಾ ಅಂತಂದ್ರೆ ಅಧಿಕಾರದಾಗ 2 ದಿವಸ ಇಡ್ತಾರ ಬಿಡ್ತಾರ, ಅದು ನಿಮ್ಮ ಕೈಯಾಗದ. ನೀವೇನು ಕೊಟ್ಟಿದ್ದೀರಲ್ಲ ಅದು ಸದುಪಯೋಗ ಆಗ್ತದೆ. ಲಕ್ಷ್ಮಣ ಸವದಿಗೆ 76,000 ಓಟ್ ಹಾಕಿ ಆರಿಸಿ ತಂದದ್ದು ಸ್ವಾರ್ಥ ಅನ್ನೋ ಅಂತದ್ ಮಾತು ಬರ್ಬೇಕಲ್ಲ. ಈ ಮಗನಿಗೆ 131,000 1,31,000 ಓಟ್ ಹಾಕಿದ್ವಿ, ಏನೂ ಮಾಡ್ಲಿಲ್ಲ, ಹೆಂಗ ಬಂದ ಹಂಗ ಹೋದ. ಇದನ್ನ ಅಂತೀರಿ ನೀವು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಬಸವಣ್ಣ ಅಲ್ಲ ನಮ್ಮ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಸರ್ವಜ್ಞ. ಕರ್ಮ ನಾವೇನು ಮಾಡ್ತೀವಲ್ಲ ಅದ್ರ ಫಲ ನಾವು ಕೊಟ್ಟೆ ಕೊಡ್ತೇವೆ. ಇನ್ನು ಕೆಲವೊಬ್ರು ಕರ್ಮ ಸಿದ್ಧಾಂತ ಒಪ್ತಾರೋ, ಕೆಲವರು ಒಪ್ಪೋದಲ್ಲ, ಆ ಮಾತು ಬೇರೆ. ಆದ್ರೆ ನಮ್ಮ ಮೂಲ ನಂಬಿಕೆ ಏನಪ್ಪಾ ಅಂತಂದ್ರೆ ಕರ್ಮವನ್ನ ಯಾರು ಮಾಡ್ತಾರೋ ಅವನಿಗೆ ಆ ಭಗವಂತ ಯಾವತ್ತಿದ್ರು ಕೂಡ ಅದಕ್ಕೆ ಪ್ರತಿಫಲವನ್ನ ಕೊಟ್ಟೇ ಕೊಡ್ತಾನೋ ಅಂತಕ್ಕಂಥ ಸಿದ್ಧಾಂತ ಇದೆ. ಶ್ರೀಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಕರ್ಮ ಕರೋ ಲೇಕಿನ್ ಕರ್ಮ ಕ ಫಲ ಮತ್ ದೇಕೋ. ಮಹಾಭಾರತದೊಳಗೆ ಹೇಳ್ತಿರ್ತಾನ, ಕರ್ಮ ಕರೋ ಲೇಕಿನ್ ಕರ್ಮ ಕ ಫಲ ಮತ್ ದೇಕೋ. ನೀನ್ ಮಾಡ್ತಾ ಇರೋ, ಅದು ಮಾಡಿದ್ದು ಫಲ ನೋಡಕ್ ಹೋಗ್ಬೇಡ, ಅದು ತನ್ನಷ್ಟು ತನಗ ನಿನಗೆ ಕರ್ಮದ ಫಲ ಒಂದ್ ಕಡೆ ಬಂದಿರ್ತದೆ. ಅದಕ್ಕೆ ನಮ್ಮ ಜೀವನದೊಳಗೆ ನಾವು ಏನು, ನಮ್ಮ ಬದುಕು ಏನು, ನಾ ಎಲ್ಲಿ ಹುಟ್ಟಿದ್ದೀನಿ, ಯಾಕೋಸ್ಕರ ಹುಟ್ಟಿದ್ದೀನಿ ಅನ್ನೋದು ಅರಿವು ನಮಗ್ ಬೇಕು. ರಾಜಕಾರಣದೊಳಗೆ ಬರೀ ಟೀಕೆ ಟಿಪ್ಪಣಿ ಹೀಯಾಳಿಸೋದು ಅಸೂಯೆ ಇದಷ್ಟಕ್ಕಲ್ಲ. ಅದು ರಾಜಕಾರಣ ಅನ್ನೋದು ಇವತ್ತಿನ ದಿವಸ ಹೆಂಗಾಗಿದೆಪ್ಪ ಅಂತಂದ್ರೆ ಎಷ್ಟು ಹಾಕಿದೀವಿ ಎಷ್ಟು ತೆಗಿದೀವಿ ಇಂಥ ಮನಸ್ಥಿತಿಗೆ ಬಂದು ನಿಂತ್ಬಿಟ್ಟಿದೆ. ಆದ್ರೆ ಜನ ನಮ್ಮ ಮೇಲೆ ಏನು ನಿರೀಕ್ಷೆಯನ್ನು ಇಟ್ಟಿರ್ತಾರೆ, ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಮಾಡ್ತೇವೆ ಇಲ್ವ ಅನ್ನುವಂಥದ್ದು ನಮಗೆ ಅರಿವಿರ್ಬೇಕು. ಅದಕ್ಕೆ ನನಗೆ 4 ಅವಧಿಕ್ಕಿಂತಲೂ ಹೆಚ್ಚಿನ ದಿವಸ ನನಗೆ ಈ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ರು. ಸುಮಾರು 23 ವರ್ಷ ಆಯ್ತು, ಇನ್ನು 2 ವರ್ಷ ಆದ್ರೆ 25 ವರ್ಷ ಆಯ್ತು. ಇವತ್ತು ಯಡಿಯೂರಪ್ಪ 50 ವರ್ಷ ತಳಕತ್ತಾನ, ನಮ್ಮದು 25 ಪದ್ಧತಿ. 25 ವರ್ಷದೊಳಗೆ ಹಿಂದೆ ಏನಿದ್ದೀವಿ, ಈಗೇನಿದ್ದೀವಿ, ಮುಂದೆ ಏನ್ ಮಾಡ್ತೀವಿ. ರಾಜಕಾರಣಿಗೆ ದೂರದೃಷ್ಟಿ ಇರಬೇಕು, ಸಮೀಪ ದೃಷ್ಟಿ ಇದ್ರೆ ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಅದು ಶಾಶ್ವತ ಉಳಿಯಲ್ಲ. ನಮ್ಮ ದೃಷ್ಟಿ ದೂರ ಇರಬೇಕು. 20-25 ವರ್ಷದ ನಂತರ ನಮ್ಮ ಜನರಿಗೆ ಏನ್ ಬೇಕು, ನಮಗೆ ಏನು ಜನರಿಗೆ ಏನು ಕೊರತೆ ಆಗ್ತದೆ, ಆ ಕೊರತೆಯನ್ನ ಇವತ್ತಿಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ, ಇವತ್ತಿನ ಚಿಂತನೆ ಮಾಡಬೇಕಾಗ್ತದೆ. ಆ ಚಿಂತನೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಬೇಕು. ಒಂದು ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಅಥಣಿ ತಾಲೂಕ
ವೆಟರ್ನರಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು, PV ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಇವತ್ತು ಕೇಂದ್ರೀಯ ವಿದ್ಯಾಲಯ ಜಿಲ್ಲಾ ಮಟ್ಟದೊಳಗೆ ಆಗ್ತಕ್ಕಂಥ ಕೇಂದ್ರೀಯ ವಿದ್ಯಾಲಯ 10ನೇ ಒಳಗೆ ನಾವು ಪ್ರಾರಂಭ ಮಾಡಿ 2 ವರ್ಷದ ಹಿಂದೆನೆ ಪ್ರಾರಂಭ ಆಗಬೇಕಾಗಿತ್ತು. ನನ್ನ ಅಧಿಕಾರಿಗಳದ್ದು ಯಾಕೆ ಉಲ್ಲೇಖ ಮಾಡಿನಂದ್ರೆ, ಕದ ಮತ್ತು ಕೊಡೋರು ಇರ್ತಾರೋ, ಕದ ಮತ್ತು ಕುಡ್ಲಾರ್ದವರು ಇರ್ತಾರೆ. ಇಲ್ಲಿ ಅಧಿಕಾರಿಗಳು ಬಂದು ಆಗಿ ಹೌದು, ನಮ್ಮ ಕೇಂದ್ರೀಯ ವಿದ್ಯಾಲಯ ನಮ್ಮ ಮಕ್ಕಳಿಗೆ 2 ವರ್ಷ ವಿದ್ಯಾ ಸಿಗಲಿಲ್ಲ, ವಿದ್ಯಾರ್ಜನೆ ಆಗಲಿಲ್ಲ. ಕಾರಣ ಏನಂದ್ರೆ, ಈಗೇನು ಅಗ್ರಿಕಲ್ಚರ್ ಕಾಲೇಜ್ ಮಾಡಕತ್ತೀವಿ, ವೆಟರ್ನರಿ ಕಾಲೇಜ್ ಮಾಡಕತ್ತೀವಿ. ವೆಟರ್ನರಿ ಕಾಲೇಜ್ ಈಗಾಗಲೇ ಪ್ರಾರಂಭ ಆಗಿದೆ, 2 ವರ್ಷ ಆಗಿದೆ, 3ನೇ ವರ್ಷ ಚಾಲು ಆಗಿದೆ ವೆಟರ್ನರಿ ಮೆಡಿಕಲ್ ಕಾಲೇಜ್. ಅದೇ ಮಧ್ಯದಲ್ಲಿ ಕೇಂದ್ರೀಯ ವಿದ್ಯಾಲಯಕ್ಕೆ 10 ಎಕರೆ ಜಾಗ ನಾವು ಕಳಿಸಿಕೊಟ್ಟಿವಿ. ಕೇಂದ್ರಕ್ಕೆ ಪ್ರಸ್ತಾವನೆಯಲ್ಲಿ ಕಳಿಸುವಾಗ ಈ ಕಟ್ಟಡ ಕಟ್ಟಲಿಕ್ಕೆ ಈ ಜಮೀನು ಯೋಗ್ಯವಿಲ್ಲ ಅಂತ ಹೇಳಿ ಪ್ರಸ್ತಾವನೆ ಕಳಿಸಿಕೊಟ್ರು. ಆ ಕೇಂದ್ರ ಸಚಿವ ಸಂಪುಟದಾಗ ಅದು ಅಪ್ರೂವಲ್ ಆಗಲೇ ಇಲ್ಲ.